ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಭಾರತೀಯ ನಮಃ ಸರಸ್ವತ್ಯೈ ನಮಃ ತತ್ತನ್ಮಂತ್ರದೇವತಾಭ್ಯೋ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಹರಿ ಓಂ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಮೋ ಮಹದ್ಭ್ಯಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಭಾವಿ ಸಮೀರರಾದಂತಹ ವಾದಿರಾಜಗುರು ಸಾರ್ವಭೌಮರು ಹಯಗ್ರೀವ ಸಂಪದಾ ಸ್ತೋತ್ರಂ ಅಂತ ಹೇಳಿ ಒಂದು ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈ ಸ್ತೋತ್ರದ ಅನುಸಂಧಾನವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲನೆಯ ಶ್ಲೋಕ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಯಾವ ಒಬ್ಬ ಮಾನವ ತಾನು ಹಯಗ್ರೀವ 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 ಅಂತ ಹೇಳಿ ಯಾರು ತಾನು ಸ್ಮರಣೆ ಮಾಡ್ತಕ್ಕಂಥವನಾಗ್ತಾನೋ ಹೇಳ್ತಕ್ಕಂಥವನಾಗ್ತಾನೋ ಅವನ ಪಾಪಗಳು ಹೇಗೆ ದರಿದ್ರರಾದಂತಹ ವ್ಯಕ್ತಿಯನ್ನು ಲೋಕದಲ್ಲಿ ಎಲ್ಲ ಜನರು ಬಿಟ್ಟು ಹೋಗಿಬಿಡ್ತಾರೋ ಅದರಂತೆ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಪಾಪಗಳು ಕೂಡ ಬಿಟ್ಟು ಹೋಗ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರ ಈ ಹಯಗ್ರೀವ 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 ಅಂತ ಹೇಳಿ ನಾವು ಸ್ಮರಣೆಯನ್ನು ಮಾಡಬೇಕು ಅಂತ ಮೊದಲನೆಯ ಶ್ಲೋಕದಲ್ಲಿ ವಾದಿರಾಜಗುರು ಸಾರ್ವಭೌಮರು ತಿಳಿಸ್ತಾ ಇದ್ದಾರೆ. ಎರಡನೆಯ ಶ್ಲೋಕ ಹೀಗಿದೆ: ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಯಾರು ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡ್ತಕ್ಕಂಥವರಾಗ್ತಾರೋ ಹಯಗ್ರೀವ ಹಯಗ್ರೀವ ಅಂತ ಹೇಳಿ ಯಾವ ಭಕ್ತನು ಈ ರೀತಿಯಾಗಿ ಹೇಳ್ತಕ್ಕಂಥವನಾಗ್ತಾನೋ ಅವನ ವಾಣಿ ಅಂದರೆ ಅವನ ಮಾತು ಗಂಗೆಯ ಪ್ರವಾಹದಂತೆ. ಜಹ್ನುಕನ್ಯಾ ಅಂದರೆ ಜಾಹ್ನವಿ, ಯಾರು? ಗಂಗಾದೇವಿ. ಅಂತಹ ಗಂಗಾದೇವಿ ಹೇಗೆ ತಾನು ಪ್ರವಹಿಸ್ತಾಳೋ ಅದರಂತೆ ನಿರರ್ಗಳವಾಗಿ ಆ ಒಂದು ವ್ಯಕ್ತಿ ಮಾತಾಡ್ತಕ್ಕಂಥವನಾಗ್ತಾನೆ. ಗಂಗಾ ಪ್ರವಾಹದಂತೆ ಅವನ ಮಾತು ಇರುತ್ತೆ. ಅಂದರೆ ಇದು ಅಭಿಪ್ರಾಯ. ಯಾವ ವ್ಯಕ್ತಿಗೆ ಮಾತಾಡಲಿಕ್ಕೆ ಬರ್ತಾ ಇಲ್ವೋ ಆ ವ್ಯಕ್ತಿ ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡಿದ ಅಂತಾದರೆ ಆ ವ್ಯಕ್ತಿಗೆ ಒಳ್ಳೆ ಮಾತುಗಾರಿಕೆ ಅನ್ನೋದು ಬರುತ್ತೆ ಅಂತ ಒಂದು. ಅಕಸ್ಮಾತ್ ಏನಾದರೂ ತೊದಲು ಮಾತಾಡೋದು ಮತ್ತು ಮಾತಿನ ಸಮಸ್ಯೆಗಳು ಮುಂತಾದವುಗಳು ಇದ್ದಲ್ಲಿ ಈ ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡಿದಲ್ಲಿ ಅಥವಾ ಈ ಸ್ತೋತ್ರವನ್ನು ಪಠನ ಮಾಡಿದಲ್ಲಿ ಆ ವ್ಯಕ್ತಿಗಳಿಗೆ ಒಳ್ಳೆ ವಾಣಿ ಅನ್ನೋದು ಬರಲಿಕ್ಕೆ ಸಾಧ್ಯ ಇದೆ. ಈ ಸ್ತೋತ್ರವನ್ನು ಬಾಯಲ್ಲಿ ಹೇಳಲಿಕ್ಕೆ ತೊಂದರೆ ಆದರೆ ಕೈಯಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಾದರೂ ಪಠನ ಮಾಡಿಕೊಂಡಾಗ ಈ ಒಳ್ಳೆ ವಾಣಿಯ ಪ್ರಾಪ್ತಿ ಅನ್ನೋದು ಆಗುತ್ತೆ. ಅಕಸ್ಮಾತ್ ಮಕ್ಕಳು ಚಿಕ್ಕವರು ಆದರೆ ಒಳ್ಳೆ ವಾಣಿ ಬರ್ತಾ ಇಲ್ಲ ಅನ್ನುವ ಸ್ಥಿತಿ ಇದ್ದಲ್ಲಿ ಈ ಸ್ತೋತ್ರವನ್ನು, ಈ ಸಂಪೂರ್ಣ ಸ್ತೋತ್ರವನ್ನು ನೀರಿನಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟುಕೊಂಡು ನಾವು ಕೈಯನ್ನು ಇಟ್ಟು ಈ ಸ್ತೋತ್ರವನ್ನು ಎಷ್ಟು ಬಾರಿ ಆಗ್ತದೋ ಅಷ್ಟು ಬಾರಿ ಪಠನೆ ಮಾಡಿ ಆ ಮಗುವಿಗೆ ಕುಡಿಸಿದಲ್ಲಿ ಒಳ್ಳೆ ವಾಣಿ ಅನ್ನೋದು ಕೂಡ ಬರಲಿಕ್ಕೆ ಸಾಧ್ಯ ಇದೆ. ಮತ್ತು ಜಹ್ನುಕನ್ಯಾ ಪ್ರವಾಹವತ್ ಅಂತ ಹೇಳಿದರು. ಬರೀ ವಾಣಿ ಬಂದರೆ ಆಯಿತಾ? ಸಾಲದು. ಯೋಗ್ಯವಾದಂತಹ ಪದಗಳು, ಯೋಗ್ಯವಾದಂತಹ ವಿಚಾರಗಳು ನಮ್ಮ ಬಾಯಿಂದ ಹೊರಡಬೇಕು. ಅಂದರೆ ಯಾರು ಈ ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡ್ತಾರೋ ಗಂಗೆಯಂತೆ ಪವಿತ್ರವಾದಂತಹ ಒಳ್ಳೊಳ್ಳೆಯ ಪದಗಳು ಅವರ ಬಾಯಲ್ಲಿ ಬರಲಿಕ್ಕೆ ಶುರುವಾಗ್ತದೆ ಅಂತ ಒಂದಾದರೆ, ಗಂಗೆಗಿಂತಲೂ ಪವಿತ್ರವಾದಂಥದ್ದು ಯಾವುದು ಅಂತಂದರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರ. ಎಲ್ಲದಕ್ಕೂ ಮಿಗಿಲಾದಂತಹ ಒಂದು ಪವಿತ್ರವಾದಂತಹ ಶಾಸ್ತ್ರ, ಮಹತ್ತರವಾದಂತಹ ಶಾಸ್ತ್ರ. ಆ ಶಾಸ್ತ್ರದ ವಚನಗಳು ಪುಂಖಾನುಪುಂಖವಾಗಿ ನಮ್ಮ ಬಾಯಿಂದ ಹೇಗೆ ಗಂಗಾ ಶುಭ್ರಳೋ ಅದರಂತೆ ಪವಿತ್ರವಾದದ್ದು, ಹೇಗೆ ಗಂಗಾ ಪ್ರವಾಹ ವೇಗವಾಗಿ ಹರಿತಕ್ಕಂಥದ್ದಾಗುತ್ತೋ ಹಾಗೆ ವೇಗವಾಗಿ ನಾವು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರವನ್ನು ನಮ್ಮ ಬಾಯಿಂದ ಹೇಳಲಿಕ್ಕೆ ಆಗತ್ತೆ. ಅದಕ್ಕೋಸ್ಕರ ಈ ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡಿ ಅಥವಾ ಈ ಒಂದು ಸ್ತೋತ್ರವನ್ನು ಪಠನವನ್ನು ಮಾಡಿ ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮೂರನೆಯ ಶ್ಲೋಕ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿ ವಿಶೋಭತೆ ಸ ವೈಕುಂಠ ಕವಾಟೋದ್ಘಾಟನ ಕ್ಷಮಃ ಅಂತ ಹೇಳಿ ರಾಜರು ಹೇಳ್ತಾ ಇದ್ದಾರೆ. ಯಾರು ಹಯಗ್ರೀವ ಹಯಗ್ರೀವ ಎನ್ನುವಂತಹ
ಧ್ವನಿಯನ್ನು, ಈ ಧ್ವನಿ ಏನಿದೆಯಾ, ಯಾಕೆ ಈ ಧ್ವನಿಯನ್ನು ಹಯಗ್ರೀವ ಹಯಗ್ರೀವ ಅಂತ ನಾವು ಯಾಕೆ ಸ್ಮರಣೆಯನ್ನು ಮಾಡಬೇಕು ಅಂತಂದರೆ, ಈ ಹಯಗ್ರೀವ ಹಯಗ್ರೀವ ಅಂತ ಏನು ಈ ಧ್ವನಿ ಇದೆಯಲ್ಲ, ಈ ಧ್ವನಿ ಏನು ಮಾಡುತ್ತೆ, ವೈಕುಂಠ ಲೋಕದ ಬಾಗಿಲನ್ನು ಉದ್ಘಾಟನೆ ಅಂದರೆ ತೆಗೆಯುವಂತಹ ಸಾಮರ್ಥ್ಯ ಈ ಹಯಗ್ರೀವ ಹಯಗ್ರೀವ ಎನ್ನುವಂತಹ ಧ್ವನಿಗಿದೆ ಅನ್ನುವ ಮಾತನ್ನು ರಾಜರು ತಿಳಿಸಿಕೊಡ್ತಾರೆ. ಇದರ ಅಭಿಪ್ರಾಯ ಏನು ಅಂತಂದರೆ, ಯಾರು ಹಯಗ್ರೀವ ದೇವರ ನಾಮಸ್ಮರಣೆಯನ್ನು ಮಾಡ್ತಾರೋ, ಯಾರು ಹಯಗ್ರೀವ ದೇವರ ಉಪಾಸನೆಯನ್ನು ಮಾಡ್ತಕ್ಕಂಥವರಾಗ್ತಾರೋ ಅವರಿಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ಅಭಿಪ್ರಾಯ. ಹೇಗೆ ಆಗುತ್ತೆ ಅಂತಂದರೆ, ಯಾರು ಹಯಗ್ರೀವ ದೇವರನ್ನು ಉಪಾಸನೆ ಮಾಡ್ತಾರೆ, ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗೆ ಮೊದಲು ಬರುವಂತಹ ಫಲವೇನಪ್ಪ ಅಂತಂದರೆ ಜ್ಞಾನಪ್ರಾಪ್ತಿಯೇ. ಯಾಕೆಂತಂದರೆ ರುಕ್ಮಿಣೀಶ ವಿಜಯದಲ್ಲಿ ಇದೇ ಭಾವಿ ಸಮೀರರು ಒಂದು ಮಾತನ್ನು ತಿಳಿಸಿಕೊಡ್ತಾರೆ. ಸಚ್ಛಾಸ್ತ್ರೋದಿತ ವರ್ತಮನ ಪದಮಿದಂ ಧ್ಯಾಯನ್ ಮದನ್ ಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರ ಸಂಪಾದಮತೋ ದಾಸ್ಯಾಮಿ ಭಾಗ್ಯೈಸ್ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತಿ ವಯಃ ಕರಚಯೈ ತಂವಾಜಿ ವಕ್ತ್ರಂ ಭಜೆ. ಹಯಗ್ರೀವ ದೇವರು ತಮ್ಮ 4 ಕೈಗಳಿಂದ ಏನನ್ನು ಸೂಚನೆ ಮಾಡ್ತಾ ಇದ್ದಾರೆ ಅಂತಂದರೆ, ಯಾರು ನನ್ನ ಮಂತ್ರವನ್ನು ಜಪ ಮಾಡ್ತಾರೋ, ನನ್ನ ಸ್ಮರಣೆಯನ್ನು ಮಾಡ್ತಾರೋ ಅವರಿಗೆ ಉತ್ತಮವಾದಂತಹ ಸಂಪತ್ತನ್ನು ನಾನು ಕೊಡ್ತೇನೆ. ಮತ್ತು ಜ್ಞಾನಮುದ್ರೆಯನ್ನು ಹಿಡಿದಿದ್ದಾರೆ ಹಯಗ್ರೀವ ದೇವರು. ಆದ್ದರಿಂದ ಒಳ್ಳೆಯ ಜ್ಞಾನವನ್ನು, ತತ್ವಗಳನ್ನು ನಿಮಗೆ ನಾನು ಬೋಧನೆ ಮಾಡ್ತೇನೆ, ಅಂದರೆ ತತ್ವನಿಶ್ಚಯವನ್ನು ಮಾಡಿಸ್ತೇನೆ. ಯಾರು ನನ್ನ ಪಾದಾರವಿಂದವನ್ನು ಹಿಡಿತಕ್ಕಂಥವರಾಗ್ತಾರೋ, ನನ್ನ ಮಂತ್ರವನ್ನು ಯಾರು ಜಪವನ್ನು ಮಾಡ್ತಕ್ಕಂಥವರಾಗ್ತಾರೋ ಅವರೆಲ್ಲರಿಗೂ ಕೂಡ ಒಳ್ಳೆ ಸಂಪತ್ತನ್ನು ಕೊಡ್ತೇನೆ, ತತ್ವಜ್ಞಾನವನ್ನು ಕೊಡ್ತೇನೆ ಅಂತ ಯಾರು ಘೋಷಣೆ ಮಾಡುವಂತೆ ಇರ್ತಕ್ಕಂತಹ ಏನು ಕರಚಯಾದಿ ಅವಯವಗಳಿದೆಯೋ ಹಯಗ್ರೀವರದು, ಅಂತಹ ಹಯಗ್ರೀವ ದೇವರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ವಾದಿರಾಜ ಗುರು ಸಾರ್ವಭೌಮರು ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ ಅಂತ ಹೇಳಿದಂತೆ, ಯಾರು ಸಕಲ ವಿದ್ಯೆಗೂ ಮುಖ್ಯ ನಿಯಾಮಕನಾದಂತಹ ಈ ಹಯಗ್ರೀವ ದೇವರನ್ನು ಯಾರು ಉಪಾಸನೆ ಮಾಡ್ತಾರೋ ಆ ವ್ಯಕ್ತಿಗೆ ಮೊದಲು ಏನಾಗ್ತದಪ್ಪ ಅಂತಂದರೆ ಒಳ್ಳೆಯ ವಿದ್ಯೆ, ಒಳ್ಳೆಯ ಜ್ಞಾನ ಬರುತ್ತೆ. ಕೇವಲ ಇಷ್ಟಿದ್ರೆ ಸಾಲದು, ತತ್ವನಿಶ್ಚಯವೂ ನಮಗಾಗಬೇಕು. ತತ್ವನಿಶ್ಚಯವಾಗದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹಯಗ್ರೀವ ದೇವರ ಉಪಾಸನೆಯಿಂದ ಮೊದಲು ಒಳ್ಳೆಯ ವಿದ್ಯೆ, ತದನಂತರದಲ್ಲಿ ಒಳ್ಳೆಯ ಜ್ಞಾನ ಮುಂತಾದವುಗಳೆಲ್ಲ ಬಂದು ಒಳ್ಳೆಯ ತತ್ವನಿಶ್ಚಯ ನಮಗಾಯಿತು ಅಂತಾದರೆ, ತತ್ವನಿಶ್ಚಯವಾದ ಮೇಲೆ ಒಳ್ಳೆಯ ಉಪಾಸನೆಗಳನ್ನು ನಾವು ಮಾಡಬೇಕು. ಆ ಉಪಾಸನೆಯಿಂದ ಪರಮಾತ್ಮ ನಮಗೆ ಅಪರೋಕ್ಷ ಜ್ಞಾನವನ್ನು ಕೊಡ್ತಕ್ಕಂಥವನಾಗ್ತಾನೆ. ಆ ಅಪರೋಕ್ಷ ಜ್ಞಾನವಾದ ಮೇಲೆ ಇನ್ನೂ ಚೆನ್ನಾಗಿ ಆ ಒಂದು ಪರಮಾತ್ಮನ ಉಪಾಸನೆಯನ್ನು ನಾವು ಮಾಡಿ ಪರಮಾತ್ಮನನ್ನು ಪ್ರೀತಿಗೊಳಿಸಬೇಕು. ಪ್ರಸನ್ನನಾದಂತಹ ಪರಮಾತ್ಮ ಏನು ಮಾಡ್ತಾನೆ, ನಮಗೆ ಮೋಕ್ಷವನ್ನು ಕೊಡ್ತಕ್ಕಂಥವನಾಗ್ತಾನೆ. ಅಂದರೆ ಇಲ್ಲಿ ವಾದಿರಾಜ ಗುರು ಸಾರ್ವಭೌಮರ ಅಭಿಪ್ರಾಯವೇನು ಅಂತಂದರೆ, ಯಾರು ಹಯಗ್ರೀವ ದೇವರ ಸ್ಮರಣೆ ಮಾಡ್ತಾರೋ ಆ ವ್ಯಕ್ತಿ ಮೋಕ್ಷಕ್ಕೆ ಹೋಗ್ತಾನೆ ಅಂದರೆ ಅರ್ಥ ಏನು, ವೈಕುಂಠದ ದ್ವಾರ, ಈ ಧ್ವನಿ ಏನಿದೆಯೋ ಈ ಧ್ವನಿ ವೈಕುಂಠ ದ್ವಾರವನ್ನು ತೆಗೆಸುತ್ತೆ. ಅಷ್ಟು ಸಾಮರ್ಥ್ಯ ಇದಕ್ಕಿದೆ ಅಂತಂದರೆ ಇಂತಹ ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡಿ, ಸ್ಮರಣೆಯಿಂದ ಒಳ್ಳೆಯ ವಿದ್ಯೆ ಜ್ಞಾನ ಮುಂತಾದವುಗಳನ್ನು ಪಡೆದು ಒಳ್ಳೆಯ ಉಪಾಸನೆಯನ್ನು ಮಾಡಿ ಪರಮಾತ್ಮನನ್ನು ಪ್ರೀತಿಗೊಳಿಸಿ ನೀವು ಮೋಕ್ಷವನ್ನು ಪಡಿತಕ್ಕಂಥವರಾಗ್ತೀರಿ. ಅಷ್ಟು ಸಾಮರ್ಥ್ಯ ಈ ಹಯಗ್ರೀವ ಎನ್ನುವಂತಹ ಧ್ವನಿಗಿದೆ. ಆದ್ದರಿಂದ ಎಲ್ಲರೂ ಕೂಡ ಹಯಗ್ರೀವ ದೇವರ ಉಪಾಸನೆಯನ್ನು ಮಾಡಬೇಕು, ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡಬೇಕು ಎನ್ನುವ ವಿಚಾರವನ್ನು ಭಾವಿ ಸಮೀರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜ ಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಯಾರು ಹಯಗ್ರೀವ ಎನ್ನುವ ಪದದಿಂದ ಅಂಕಿತವಾದಂತಹ ಏನು ವಾದಿರಾಜ ಯತಿಗಳಿಂದ ನಿರ್ಮಿಸಲ್ಪಟ್ಟಂತಹ ಹೇಳಲ್ಪಟ್ಟಂತಹ ಈ ಪುಣ್ಯಪ್ರದವಾದಂತಹ ಏನು ಈ 3 ಶ್ಲೋಕಗಳಿದೆಯೋ, ಯಾರು ಈ 3 ಶ್ಲೋಕಗಳನ್ನು ಪಠನೆ ಮಾಡ್ತಾರೋ ಅಂಥವರಿಗೆ ಒಳ್ಳೆಯ ಸಂಪತ್ತು ಅನ್ನೋದು ಬರುತ್ತೆ. ಸಂಪತ್ತು ಅಂತಂದರೆ ಬಹಳ ವಿಧವಾಗಿ, ಒಂದು ಲೌಕಿಕವಾದ ಸಂಪತ್ತು ಬರುತ್ತೆ, ಒಳ್ಳೆಯ ಜ್ಞಾನ ಸಂಪತ್ತು ಬರುತ್ತೆ, ಮೋಕ್ಷ ಸಂಪತ್ತು ಕೂಡ ಸಿಗ್ತಕ್ಕಂಥದ್ದಾಗುತ್ತೆ ಅಂತ. ಅದಕ್ಕೋಸ್ಕರ ಯಾರಿಗೆ ಸರಿಯಾದ ವಾಣಿ ಇಲ್ಲ, ಯಾರಿಗೆ ದಾರಿದ್ರ್ಯ ಬಂದಿದೆ ಜೀವನದಲ್ಲಿ, ಯಾರಿಗೆ ದಾರಿದ್ರ್ಯ ಇದೆಯೋ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾಡುವಂತಹ ಸಾಮರ್ಥ್ಯವಿರುವಂತಹ ಸ್ತೋತ್ರ ಈ ಹಯಗ್ರೀವ ಸಂಪದಾ ಸ್ತೋತ್ರ. ಈ ಸ್ತೋತ್ರವನ್ನು ಯಾರು ಪಠನ ಮಾಡ್ತಾರೋ ಎಲ್ಲ ದಾರಿದ್ರ್ಯ ಹೋಗ್ತಕ್ಕಂಥದ್ದಾಗುತ್ತೆ, ಒಳ್ಳೆಯ ಜ್ಞಾನ ಎಲ್ಲವನ್ನೂ ಕೂಡ ಆ ಒಂದು ಹಯಗ್ರೀವ ದೇವರು ನೀಡ್ತಕ್ಕಂಥವರಾಗ್ತಾರೆ ಎನ್ನುವ ಮಾತನ್ನು ವಾದಿರಾಜ ಗುರು ಸಾರ್ವಭೌಮರು ತಿಳಿಸಿಕೊಡ್ತಾ ಇದ್ದಾರೆ. ಒಮ್ಮೆ
ಸಮಗ್ರ ಸ್ತೋತ್ರವನ್ನು ಹೇಳ್ತೇನೆ ನಾನು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣೀ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಸ ವೈಕುಂಠ ಕವಾಟೋದ್ಘಾಟನಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜ ಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ ಅಂತ ಹೇಳಿ ಈ ಒಂದು ಶ್ಲೋಕ 4 ಶ್ಲೋಕ ತುಂಬ ಚಿಕ್ಕದಾದಂತಹ ಸ್ತೋತ್ರ. ಮಕ್ಕಳಿಗೂ ಕೂಡ ಹೇಳಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಮೇಲಿಂದ ಮೇಲೆ ಹಯಗ್ರೀವ 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 ಅಂತ ಬರೋದ್ರಿಂದ ಮಕ್ಕಳಿಗೆ ಕಲಿಲಿಕ್ಕೂ ಬೇಗ ಇದನ್ನು ಕಲಿಬೋದು. ಮಕ್ಕಳು ಚೆನ್ನಾಗಿ ಬೇಗ ಕಲಿತಾರೆ, ಹೇಳಲಿಕ್ಕೂ ಭಾರಿ ಚೆಂದ ಇರ್ತದಾದ್ದರಿಂದ ಮಕ್ಕಳಿಗೆ ವಿಶೇಷವಾಗಿ ಈ ಸ್ತೋತ್ರವನ್ನು ಹೇಳಿಕೊಟ್ಟಲ್ಲಿ ಒಳ್ಳೆಯ ಬುದ್ಧಿ ಸಂಪತ್ತು ಎಲ್ಲವೂ ಕೂಡ ಮಕ್ಕಳಿಗೆ ಸಿಗ್ತಕ್ಕಂಥದ್ದಾಗುತ್ತಾದ್ದರಿಂದ ಈ ಭಾವಿ ಸಮೀರರಾದಂತಹ ವಾದಿರಾಜ ಗುರು ಸಾರ್ವಭೌಮರು ನಮ್ಮೆಲ್ಲರ ಮೇಲೆ ಕಾರುಣ್ಯವನ್ನು ಮಾಡಿ ರಚನೆ ಮಾಡಿಕೊಟ್ಟಂತಹ ಈ ಸ್ತೋತ್ರದ ಅನುಸಂಧಾನವನ್ನು ಏನು ಮಾಡಿದ್ದೇವೋ, ಈ ಅನುಸಂಧಾನವನ್ನು ಮಾಡಿದ್ದೇವೋ, ಏನು ಚಿಂತನೆಯನ್ನು ಮಾಡಿದ್ದೇವೋ, ಈ 2 ವಾಕ್ಕುಸುಮಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ವಾದಿರಾಜ ಗುರು ಸಾರ್ವಭೌಮರ ಹೃತ್ಕಮಲ ಮಧ್ಯ ನಿವಾಸಿಯಾದ ಆ ಹಯಗ್ರೀವ ದೇವರಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.